ನೀರನ್ನ ಹಿಡಿದಿಟ್ಟುಕೊಂಡ್ರೆ ಕೊಚ್ಚಿ ಹೋಗುತ್ತೇವೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಕಬಿನಿ ಜಲಾಶಯದ ವಿಚಾರಕ್ಕೆ. ರಾಜಕೀಯವಾಗಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಕಬಿನಿ ಜಲಾಶಯ ಈಗ ತುಂಬಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು. ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕಬಿನಿ ಜಲಾಶಯ ಭರ್ತಿ ವಿಚಾರಕ್ಕೆ ಮಾತಾಡಿದ್ದು ಹೀಗೆ. ಆ ಭಾಗದ ನಾಯಕರುಗಳೆಲ್ಲ ಏನು ಹೇಳ್ತಾರೆ ಅವ್ರ ಮಾತು ಕೇಳೋಣ. ನನಗೆ ಗೊತ್ತಿಲ್ಲ ಇನ್ನು ಅದು ದಯವಿಟ್ಟು ಅದಕ್ಕೆ ಅಡ್ಡಗಿಡ್ಡ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ನಿರ್ವಹಣಾ ಸಮಿತಿ ಆಗಿದ್ದು ಒಳ್ಳೇದು ಅಂತ ಸುಪ್ರೀಂ ಕೋರ್ಟ್ನ ಡಿಸಿಷನ್ ಅದಾಗಿರಕ್ಕೆ ನಮಗೆ ನ್ಯಾಯ ಸಿಕ್ತು. ಸುಪ್ರೀಂ ಕೋರ್ಟಲ್ಲಿ ಏನು ಇದು ಹೋದ ವರ್ಷ ಎಲ್ಲ ಎಷ್ಟು ಬಿಡಕ್ಕೆ ಹೇಳಿದ್ದು, ಈ ವರ್ಷ ಎಲ್ಲಿ ಬಿಡಕ್ಕೆ ಹೋಗಿದ್ದು ನೀವೇ ಮಾಧ್ಯಮದವರೇ ನೀವು ಬರೀರಿ. ಹೋದ ವರ್ಷ ಎಷ್ಟು ಬಿಟ್ಟು ಅಂದರೆ ಬೇರೆ ವರ್ಷಗಳಲ್ಲಿ ಇಂಥ ಸಂಕಷ್ಟದಿಂದಲೇ ಎಷ್ಟು ಬಿಟ್ಟಿದೆ ಅಂತೇಳಿ ಇದೆ. ನಾನು ಅದನ್ನು ಒಳ್ಳೇದು ಅಂತ ಅವರು 9,000 ಬಿಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು 3,000 ಬಿಟ್ಟಿದ್ದಾರೆ, 3,500 ಹೇಳಿದ್ದಾರೆ. ಹೋದ ವರ್ಷ 16,000 ಚಿಲ್ಲರೆಗೆ ಒಂದು ವರ್ಷ ಇತ್ತು. 16 ಕ್ಯೂಸಿಕ್ ಇದು 16 TMC ನೀರು ಅವೆಲ್ಲ ಕೂಡ ನಡೆದಿದೆ ಅಂತ ದಾಖಲೆಗಳೆಲ್ಲ ಇದೆ. ನೋಡೋಣ. ಬಾಗಿನ ಅರ್ಪಿಸುವಂತ ಕೆಲಸವನ್ನು ಆಗುತ್ತದೆ ಕಳೆದ 2 ಬಾರಿಯಲ್ಲಿ. ಈಗ ಬೇಡ ತಡಿಯಪ್ಪ, ನಾನು ಈಗ ಏನಿಲ್ಲದೆ ನನಗೆ ಪ್ಯಾಂಟು ಶರ್ಟ್ ಎಲ್ಲ ಅರ್ಧ ಆಗ್ತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರು, ವಿಜಯೇಂದ್ರರವರು ಬಂದು ಅಶೋಕ್ ಎಲ್ಲ ನುಗ್ತಾ ಇದ್ದಾರೆ. ಇನ್ನೊಂದು ಕಡೆ ಆ ಮಂತ್ರಿಗಳು MP ಗಳೆಲ್ಲ ಕರ್ನಾಟಕಕ್ಕೆ ರಕ್ಷಣೆ ಮಾಡಬೇಕು ಅಂತ ಪಾರ್ಲಿಮೆಂಟಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನೇನು ಉತ್ತರ ಹೇಳಿ, ನೀವೇ ಹೇಳಿ.